ಕಳೆದ ಬಾರಿ ಬರಗಾಲದಿಂದ ರೈತರು ಕಂಗೆಟ್ಟಿದ್ರು. ಈ ಬಾರಿ ಮುಂಗಾರು ಬೇಗನೆ ಶುರುವಾಗಿದ್ದು ರೈತರ ಖುಷಿ ಮಿಡಿಯಾಗಿದೆ. ಆದ್ರೀಗ ಇದೇ ಮಳೆಯಿಂದಾಗಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಬಿತ್ತಿದ ಬೆಳೆ ಚಿಗುರುವ ಮುನ್ನವೇ ಕಮರಿ ಹೋಗ್ತಿದೆ. ನಿರಂತರ ಮಳೆಗೆ ಹೊಂಡದಂತಾದ ಕೃಷಿ ಜಮೀನು. ಕೊಪ್ಪಳ ಜಿಲ್ಲೆಯ ಕುಕನೂರು, ಯಲಬುರ್ಗಾ ರೈತರು ಮಳೆಯಿಂದ ತೊಂದರೆಗೆ ಸಿಲುಕಿದ್ದಾರೆ. 15 ದಿನಗಳಿಂದ ನಿರಂತರ ಮಳೆ ಆಗ್ತಿದ್ದು ಜಮೀನುಗಳು ಜಲಾವೃತವಾಗಿವೆ. ಬಿತ್ತನೆ ಮಾಡಿದ್ದ ಹೆಸರು ಕಾಳು ಬೆಳೆ ಹಾಳಾಗಿದೆ. ತೇವಾಂಶ ಹೆಚ್ಚಾಗಿ ಹೆಸರು ಗಿಡಗಳ ಎಲೆ ಹಳದಿ ಬಣ್ಣಕ್ಕೆ ತಿರುಗಿದೆ. ಬೇರುಗಳು ಕೊಳೆಯುತ್ತಿವೆ. ಏನು ಬೆಳೆ ಇಲ್ಲ, ಎಲ್ಲ ಮಳೆ ಹೆಚ್ಚಾಗಿ ಒಂದು ತಿಂಗಳಾದ ಹೆಸರು ಹಾಕಿ ನಾನು 15 ದಿನದಿಂದ ಮಳೆ ಹೇಗೆ ಆಗ್ಲಿಕ್ಕತ್ತದ. ಹಿಂಗಾಗಿ ಬೆಳೆ ಎಲ್ಲ ನಾಶ ಆಗಿ ನೀರು ನಿಂತ್ಕೊಂಡ್ಬಿಟ್ಟಾವು. ಈಗ ನಮಗೆ ದುಬಾರಿ ಗೊಬ್ಬರ ಬೀಜ ತಂದು ಸಾಲ ಸೋಲ ಮಾಡಿ ತಂದು ಹಾಕಿದ್ದೀವಿ. ಏನೋ ಬೆಳೆ ಬರ್ತಾ ಅಂತೇಳಿ ಹೋದಷ್ಟು ನೋಡಿದ್ರೆ ಬರಗಾಲಾಗಿ ಬೆಳೆ ಬರಲಿಲ್ಲ, ಲಾಸ್ ಆಯ್ತು. ಈ ವರ್ಷ ಏನು ಸಾಲ ಮಾಡಿ ಈ ವರ್ಷ ಮಳೆ ಬೇಸಿ ಅಂತ ಹಾಕಿದ್ವಿ. ಈಗ ನಮ್ಮನ್ನು 15 ದಿನದಿಂದ ಮಳೆ ಹತ್ಕೊಂಡ್ಬಿಟ್ಟದೆ. ಹಿಂಗಾಗಿ ನಮ್ಗೆ ಪೀಕ್ ಲಾಸ್ ಆಗೈತೆ. ಅನ್ನದಾತನ ಬರ ಪರಿಹಾರಕ್ಕೂ ಬ್ಯಾಂಕ್ ಸಿಬ್ಬಂದಿ ಕೊಕ್ಕೆ. ಮಳೆಯಿಂದ ಬೆಳೆ ನಾಶ ಒಂದ್ ಕಡೆಯಾದ್ರೆ ಇತ್ತ ಚಾಮರಾಜನಗರ ಜಿಲ್ಲೆಯ ರೈತರಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಸಿಬ್ಬಂದಿ ಬೆಳೆ ಸಾಲ ಮರುಪಾವತಿ ನೋಟಿಸ್ ನೀಡಿ ಕಿರುಕುಳ ನೀಡುತ್ತಿದ್ದಾರಂತೆ. ಬರ ಪರಿಹಾರದ ಹಣವನ್ನ ತಡೆ ಹಿಡಿದಿದ್ದಾರಂತೆ. ಅಲ್ಲೂ ಹೋಲ್ಡ್ ಮಾಡ್ತಾ ಇದ್ದಾರೆ. ಬಟ್ ವಿಚಾರ ಕೇಳಿದ್ರೆ ಏನು ಮಾಡ್ತಾರೆ ಅಂದರೆ, ನಮ್ಮದು ಮೇಲಧಿಕಾರಿಗಳೇ ಅದನ್ನ ಹೋಲ್ಡ್ ಮಾಡಿದ್ದಾರೆ, ನಾವೇನು ಮಾಡೋಕ್ಕೆ ಬರಲ್ಲ, ನೀವು ಅರ್ಜಿ ಕೊಟ್ಟರೆ ನಾವು ಮೇಲಕ್ಕೆ ಕಳಿಸ್ತೀವಿ, ಅಲ್ಲಿ ಏನು ತೀರ್ಮಾನ ತಕ್ಕಂದ್ರೆ ಅದರಂತೆ ನಮ್ದು ಏನೂ ಇಲ್ಲ ಅಂತ ಕೈ ಚೆಲ್ತಾರೆ ಸರ್. ಡೆಡ್ ಅಮೌಂಟ್ ಆಗಿದೆ ಅದು. ಅವ್ರಿಗೆ ಈ ಕಡೆ ರೈತರಿಗೆ ಅದು ಕುಟುಂಬ ನಿರ್ವಹಣೆ ಮಾಡೋಕ್ಕೂ ಆಯ್ತಾ ಇಲ್ಲ. ಬಟ್ ಅಲ್ಲಿ ಸಾಲ ಅದು ನಾವು ಕ್ಲಿಯರ್ ಮಾಡ್ಕೊತೀವಿ, ಇಷ್ಟು ಕೊಡಬೇಕು ಅಂತಲೂ ಹೇಳ್ತಾ ಇಲ್ಲ. ಸುಮ್ಮನೆ ಡೆಡ್ ಅಮೌಂಟಾಗಿ ಅದು ಇಟ್ಟಿರ್ತಾರೆ. ದಾವಣಗೆರೆ ಜಿಲ್ಲೆಯ ಜಗಳೂರಲ್ಲಿ ರೈತನ ಹೆಸರಿನ ನಕಲಿ ಆಧಾರ್ ಕಾರ್ಡ್ ನೀಡಿ ಅಂಗಡಿ ತೆರೆದು ವಂಚನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕುಮಾರಗೌಡ ಎಂಬಾತ ಕಿಸಾನ್ ಆಗ್ರೋ ಹೆಸರಲ್ಲಿ ಬೀಜ ಗೊಬ್ಬರದ ಅಂಗಡಿ ತೆರೆದಿದ್ದ. ಕಂಪನಿಗಳಿಗೆ ಸ್ವಲ್ಪ ಅಡ್ವಾನ್ಸ್ ನೀಡಿ ಬೀಜ ಮತ್ತು ಗೊಬ್ಬರ ಪಡೆದು ರೈತರಿಗೆ ಮಾರಾಟ ಮಾಡಿದ್ದ. ಆದರೆ 17 ಕಂಪನಿಗೆ ಬಾಕಿ ಹಣ ಪಾವತಿಸದೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಈಗ ಪರಾರಿಯಾಗಿದ್ದಾನೆ. ಕೊಪ್ಪಳದಿಂದ ಸಂಜಯ್, ದಾವಣಗೆರೆಯಿಂದ ಬಸವರಾಜ್ ದೊಡ್ಡಮನಿ ಜೊತೆ ಸೂರಜ್, TV9 ಚಾಮರಾಜನಗರ.